ದೇವ ಜನಗಳೇ, ಚೆನ್ನಾಗಿ ಗಮನಿಸಿರಿ. ಒಬ್ಬ ಮನುಷ್ಯ ಒಂದು ಉನ್ನತವಾದಂತ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಕ್ರಿಸ್ತ ಯೇಸುವಿನಂತ ಮನಸ್ಸು ಪ್ರತಿಯೊಬ್ಬರಲ್ಲಿ ಇರಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನು ದಾಸನ ಭಾವವನ್ನು ಹೊಂದಿಕೊಂಡವನಾಗಿ ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದೇ ಪ್ರಕಾರ ನಾವು ಗಮನಿಸುವುದಾದ್ರೆ ಕರ್ತನಾದ ಯೇಸು ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವಾಗಿ ಉನ್ನತ ಪದವಿಗೆ ಬಂದನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಆತನನ್ನ ಮೇಲೆತ್ತಿ ಘನಪಡಿಸಿ ಕರ್ತನು ನಿಲ್ಲಿಸಿದನೆಂಬುದಾಗಿ ಕೂಡ ನಾವು ಓದ್ತೇವೆ. ಇವತ್ತು ಆತನ ಮಕ್ಕಳಾಗಿರುವಂತ ನಾವು ಅನೇಕ ಕಡೆಯಲ್ಲಿ ಗಮನಿಸಬೇಕಾದ ಕಾರ್ಯ ಏನಂತ ಹೇಳಿದ್ರೆ, ಅನೇಕ ಸ್ಥಳಗಳಲ್ಲಿ ಬೇರೆ ಜನಗಳು ಅಂದ್ರೆ ಅನ್ಯ ಮತಸ್ಥರು, ಅನ್ಯ ಜನಗಳು ಉನ್ನತ ಪದವಿಯಲ್ಲಿದ್ದಾರೆ ಹೊರತು ದೇವ ಜನಗಳು ಬಹಳ ಕಡಿಮೆ, ಆ ಉನ್ನತ ಸ್ಥಾನಕ್ಕೆ ಬರುವುದು ಬಹಳ ಕಡಿಮೆ. ಆದ್ರೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಯಾವಾಗ ವಿಧೇಯತೆಯು ಕಾಣಲ್ಪಡ್ತದೋ, ತಗ್ಗಿಸಿಕೊಳ್ಳುವಂತ ಸ್ವಭಾವ ಕಾಣಿಸಲ್ಪಡುವಾಗ ನಾವು ಎಲ್ಲೇ ಇದ್ರೂ ಕೂಡ, ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ಕರ್ತನವನ್ನ ಮೇಲೆ ಮೇಲೆ ತಂದು ಉನ್ನತ ಪದವಿಯನ್ನು ಕೊಡಲಿಕ್ಕೆ ಸಾಧ್ಯ.